ಮಾನ್ಯರೇ, ಇವತ್ತು ದಿವಸ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಮೊದಲು ಇಲ್ಲಿನ ಪ್ರಮುಖ ನಾಯಕರಾದಂಥ ದಿವಂಗತ ಮರಳಗಟ್ಟ ಸೀನಣ್ಣ ಅವ್ರನ್ನ ಸ್ಮರಿಸುತ್ತಾ, ಯಾಕಂತಂದರೆ ನಾವು ಚಿಕ್ಕವರಿದ್ದಾಗಿಂದ ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮರಳಗಟ್ಟ ಸೀನಣ್ಣ ಅವರನ್ನು ಇವತ್ತು ಸ್ಮರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನ ಕೂಡ ಜ್ಞಾಪಿಸ್ಕೊಳ್ತಾ, ಯಾಕಂತಂದರೆ ನನಗೆ ಗೊತ್ತಿದ್ದಂಗೆ 30 ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಕಾಮಗಾರಿಗಳು ನಡೆದಿರೋದು ಅಂತಂದರೆ ಈ ಪಂಚಾಯತಿನೇ. ಊರ್ಕೊಂಡ್ಬಿಟ್ಟೂರಲ್ಲಿ ಭಾಳಷ್ಟು ಕೆಲಸಗಳು ಕೊತ್ತೂರು ಮಂಜು ಕಾಲದಲ್ಲಿ ಆಗ್ತದೆ. ಅದೇ ರೀತಿಯಾಗಿ ಎಲ್ಲ ಊರಿನ ದೇವಸ್ಥಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಅವರು ಕೋಲಾರಲ್ಲಿ ಇವಾಗ ಶಾಸಕರಾಗಿದ್ದಾರೆ. ಅವ್ರ ಬದಲು ಇಲ್ಲಿ ಶಾಸಕ ಸ್ಥಾನಕ್ಕೆ 2023ರಲ್ಲಿ ನಮ್ಮ ಆಧಾರವನ್ನು ಕಳಿಸ್ಕೊಟ್ರು. ಕೆಲವೇ ದಿನಗಳಲ್ಲಿ ನಾವು ಬಂದು ಚುನಾವಣೆಗೆ ಬಂದಾಗ ಯಾವುದೇ ಒಂದು ಸಿಂಗಲ್ ಹಳ್ಳಿಗೆ ಹೋಗೋಕ್ಕಾಗಲಿಲ್ಲ. ಬರೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ಬಿಟ್ವಿ ಹೊರತು ಪ್ರತಿ ಗ್ರಾಮದಲ್ಲೂ ಬಂದು ಮನೆ ಮನೆಗೆ ಹೋಗಿ ಓಟ್ ಕೇಳುವಂಥ ಒಂದು ಅವಕಾಶನೇ ಸಿಗಲಿಲ್ಲ. ಹಂಗಿದ್ರೂ ಕೂಡ ಸುಮಾರು 70,000 ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರಲ್ಲ, ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಅಭ್ಯರ್ಥಿಯ ಪರವಾಗಿ ನನ್ನ ಅನಂತ ವಂದನೆ ಸಲ್ಲಿಸಲಿಕ್ಕೆ. ಆಮೇಲೆ ಈ ಕಾರ್ಯಕ್ರಮ ಏನು ಅಂತಂದರೆ ಚುನಾವಣೆ ಆದಮೇಲೆ ನಾವೆಲ್ಲರೂ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಇಷ್ಟು ಓಟ್ ಕೊಟ್ಟಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ನಮ್ಮ ನಾಯಕರೆಲ್ಲ ಕೆಲವರು ಏನು ಮಾಡಿದ್ರು ಅಂದರೆ, ಆ ರೀತಿ ಮಾಡಿದಾಗ ಎಲ್ಲರೂ ಪರಿಚಯ ಮಾಡ್ಕೊಳಕ್ಕಾಗಲ್ಲ. ಪ್ರತಿ ಪಂಚಾಯತ್ಗೆ ನಾವೇ ಹೋಗೋಣ, ನಾವು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡೋಣ. ಇಲ್ಲಾಂದರೆ 30 ಪಂಚಾಯತಿಯವರು ಬಂದುಬಿಟ್ಟು ಸಾವಿರಾರು ಜನ ಸೇರ್ಕೊಂಡು ಒಂದು 10,000 ಜನರಲ್ಲಿ 4 ಮಾತಾಡ್ಬಿಟ್ಟು ಹೋಗ್ಬೋದೇ ಹೊರತು ಹಿಂಗೆ ಪರಿಚಯ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ಇವಾಗ ಇದು 3ನೇ ಪಂಚಾಯತಿ. ಇವತ್ತು ಈಗ 2 ಪಂಚಾಯತಿ ಮುಗಿಸಿದ್ದೀವಿ, ಇದು 3ನೇ ಪಂಚಾಯತಿಗೆ ಬಂದಿದ್ದೀವಿ. ಮಧ್ಯಾಹ್ನ 2 ಗಂಟೆಗೆ ಮಲಾಯನಹಳ್ಳಿ ಗ್ರಾಮ ಪಂಚಾಯತಿ ಕೂಡ ಹೋಗ್ತಾ ಇದ್ದೀವಿ. 3 ಗಂಟೆ ಆಯಿತು, 1 ಅವರ್ ಲೇಟ್ ಆಗುತ್ತೆ, 3 ಗಂಟೆಗೆ ಹೋಗ್ತೀವಿ. ಈಗ ಈ ಪರಿಚಯ ಯಾಕೆ ಆಗಬೇಕು ಅಂತಂದರೆ ನೀವೇ ಊಹಿಸ್ಕೊಳ್ಳಿ. ಈತ ಎಲೆಕ್ಷನಲ್ಲಿ ಯಾರನ್ನೂ ಭೇಟಿ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾ ಇದ್ರು ಅವಾಗಲೇ, ನಿಜ, ಯಾರ ರಾಮಣ್ಣನೋ ಮರಳಗಟ್ಟ ಶಂಕರಣ್ಣನೋ ವೆಂಕಟರಮಣನೋ ಇವರು 4-5 ಜನ ಮಾತಾಡಿದ್ರು, ಮಿದ್ದವ್ರು ಮಾತಾಡಲಿಲ್ಲ ಅಂತ. ಆದರೆ ಇಲ್ಲಿ ಹಗಲು ಇರುಳು ಎನ್ನದೆ ಪಕ್ಷಕ್ಕಾಗಿ ಕೆಲವು ಗಲಾಟೆಗಳೆಲ್ಲ ಇಟ್ಕೊಂಡು ಹೋರಾಡಿರ್ತಕ್ಕಂಥ ವೋಟರ್ಸು ಕಾರ್ಯಕರ್ತರು ಇಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆಲಿ ಬೆರಿಬೇಕು ಅಂತೇಳಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲ ಪಂಚಾಯತ್ಗಳಿಗೂ ಹೋಗಿ ಈ ರೀತಿ ಏನೇನು ನಮ್ಮ ವೈಫಲ್ಯಗಳಿದೆಯೋ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋಣ. ಆದರೆ ಯಾರೋ ಹೇಳ್ತಾ ಇದ್ರು, ಏನೋ ಆದ್ನಾರೇನೋ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾನೆ ಅದು ಇದು ಅಂತ. ಅದು ದೇವ್ರಿಚ್ಛೆ ಬರೋದು. ಆದರೆ ಇವತ್ತು ಏನು ಅಂದ್ಕೊಂಡಿದ್ದಾನೆ ಅಂದರೆ, ನಾನಿಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದು ಸೋತಿದ್ದೀನಿ, ಈಗ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ZP MP ಎಲೆಕ್ಷನ್ ಇದೆ ಅಲ್ಲ, ಇದರಲ್ಲಿ ಹೆಚ್ಚು ಓಟ ಕೊಡಬೇಕು. ಇದನ್ನು ನಾವು ಓಟ್ ಸಂಪಾದನೆ ಮಾಡಿದಾಗ ಆವಾಗ ಮುಂದಿನ ದಿನಗಳಲ್ಲಿ ಶಾಸಕರ ಎಲೆಕ್ಷನ್ ಬರೋದು. ಅದಕ್ಕೆ ಮೊದಲು ಇವೆಲ್ಲ ಬಂದ್ಬಿಡ್ತವೆ. ಈ ಎಲೆಕ್ಷನ್ಗಳಲ್ಲಿ ಕೂಡ ಪಕ್ಷನ ಸಂಘಟನೆ ಮಾಡಿ ಅತಿ ಹೆಚ್ಚು ಓಟ್ ತಗೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಅದಾದಮೇಲೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಭಾರತ ದೇಶದಲ್ಲೇ ಯಾರೂ ಇಷ್ಟೊಂದು ಬಡ್ಜೆಟ್ ಮಂಡನೆ ಮಾಡಿಲ್ಲ. 15ನೇ ಬಡ್ಜೆಟನ್ನು ಇವತ್ತು ಮಂಡನೆ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಮ್ಮ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಸಿದ್ದರಾಮಣ್ಣವರಿಗೆ ಮನಸ್ಪೂರ್ವಕವಾದಂಥ ನಮನಗಳನ್ನು ಹಾಕೋದಕ್ಕೆ ಇಚ್ಛೆ ಪಡ್ತೀನಿ, ಹೆಣ್ಣು ಮಕ್ಕಳ ಪರವಾಗಿ. ಯಾಕಂತಂದರೆ ನೆನ್ನೆ ಎಲ್ಲ ಒಂದು ಊಟಕ್ಕೆ ಹೋಗಿದ್ದೆ, ಅಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದ, ನಾವು ಬಸ್ಲೆ ಕೂಡ ಹೊಡಲ್ತಿದ್ದ, ನಾ ಊರಿಗೆ ಬಸ್ಲೇಜಿ ಯಾವ್ದೊಳ್ಳಿ ಪ್ರೀತಿ ತಿರುಗಿ ನೆನೆಸಿ, ನೀಕೇಪ್ಪ ಬಾಧ ಅಂತ ಕೇಳಿದೆ. ನಿನಗೇನಪ್ಪ ನೋವು ಅಂತಂದೆ. ಯಾಕೆ ಬಾಧೆ ಅಂಕರ್ ಏನ್ಗೆ ಅಲ್ಲ ರೀ, ಹಂಗಲ್ಲಪ್ಪ. ಈಗ ಹೆಣ್ಣು ಮಕ್ಕಳು ಎಷ್ಟೋ ಜನ ತನ್ನ ತವ್ರ ಮನೆಗೆ ಹೋಗೋಕೆ ಕೂಡ ಬಸ್ ಚಾರ್ಜ್ಗಳಿಲ್ಲದೆ ಕಷ್ಟ ಇದ್ದೋಗ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗೋಕ್ಕೆ ಕಷ್ಟ ಇದ್ದೋಗ್ತಾ ಇದ್ರು. ಇವತ್ತು ದಿವಸ ಫ್ರೀ ಬಸ್ ಮಾಡಿರೋದ್ರಿಂದ ಹೋಗಿ ಬರ್ತಾ ಇದ್ದಾರೆ. ಯಾರು ಬೇಕಾದ್ಲು ಡೈಲಿ ಟ್ರಾವೆಲ್ ಮಾಡ್ಕೊಂಡಿರ್ತಾರೇನು? ಅಕ್ಕರೆ ಅವಸರ ಇದ್ರೆ ಮಾತ್ರ ಹೋಗ್ತಾರೆ.
ಅದೊಂದು ಉತ್ತಮವಾದಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ನೇರವಾಗಿ ಇವತ್ತು ಏನು ಈ 5 ಗ್ಯಾರಂಟಿಗಳಿದೆಯೋ ಈ 5 ಗ್ಯಾರಂಟಿಗಳಲ್ಲಿ ಯಾವುದೇ ಲಂಚ ರುಸುವತ್ತುಗಳಿಲ್ಲದೆ ಸರ್ಕಾರದಿಂದ ಡೈರೆಕ್ಟಾಗಿ ಫಲಾನುಭವಿಗಳು ಕೊಡ್ತಕ್ಕಂಥ ಒಂದು ಸ್ಕೀಮ್ ಅಂತಂದರೆ ಇದೇ ಸ್ಕೀಮ್. ಬೇರೆ ಕಾಮಗಾರಿಗಳಲ್ಲಿ ಯಾವುದೇ ಕಾಮಗಾರಿಗಳಲ್ಲಿ ಎಲ್ಲ ಲೀಕೇಜ್ ಇರುತ್ತೆ, ಎಲ್ಲ ಕಡೆನೂ ಸೋರಿಕೆ ಇರುತ್ತೆ. ಆದರೆ ಸರ್ಕಾರ ಇವತ್ತು ಭಾಳ ಉಪಯುಕ್ತವಾದಂಥ ಭಾಳ ಉತ್ತಮವಾದಂಥ ಈ ಕಾರ್ಯಕ್ರಮ ನೇರವಾಗಿ ಸರ್ಕಾರದಿಂದ ಮಹಿಳೆಯರಿಗೆ ಬರ್ತಾ ಇದೆ. 2,000 ರೂಪಾಯಿ 2,000 ರೂಪಾಯಿ ಬರೋದ್ರಲ್ಲಿ ಯಾರಿಗಾದ್ರೂ ಕಮಿಷನ್ ಕೊಡಬೇಕಾಗತ್ತಮ್ಮ? ಎಲ್ಲದು ಇದೆಯೇನಮ್ಮ? ನೇರವಾಗಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದರೆ, ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕೃಷ್ಣಪ್ಪನವ್ರು ಹೇಳ್ತಾ ಇದ್ರು ಬೇರೆ ಪಕ್ಷದವ್ರ ಬಗ್ಗೆ, ನಾನು ಅವ್ರ ಬಗ್ಗೆ ಕಾಮೆಂಟ್ ಕೊಡಲ್ಲ. ನಮ್ಮ ಪಕ್ಷದ ಬದ್ಧತೆ, ನಮ್ಮ ಪಕ್ಷದಲ್ಲಿ ಇವತ್ತು ಏನು ಹೆಣ್ಣು ಮಕ್ಕಳಿಗೆ ಸೌಲಭ್ಯಗಳು ಒದಗಿಸಿದ್ದೀವೋ ಅದನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗೋಣ. ಯಾಕಂದರೆ ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮಗಳು. ಕರೆಂಟು, ಎಷ್ಟೋ ಜನ ಕರೆಂಟು ಬಿಲ್ಲು ಕಟ್ಟಕ್ಕಾಗದೆ ಲೈನ್ ಮ್ಯಾನಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಪುನಃ ಅವ್ರೇನಾದ್ರು ಇದು ಮಾಡಿದ್ರೆ ಬಂದು ಲೈನ್ ಮ್ಯಾನ್ ಕಿತ್ತಾಕೋದು, ವೈರ್ಗಳು ಕಟ್ ಮಾಡೋದು, ಇವೆಲ್ಲ ಆಗ್ತಾಯಿತ್ತು. ಇವತ್ತು ಆ ಪ್ರಾಬ್ಲಮ್ ಇಲ್ಲ. ಮನೆಯಲ್ಲೇನಾದರೂ ಮನೆ ಕಡೆ ಸಂಸಾರಕ್ಕೆ ಅಂತೇಳಿ ಎಣ್ಣೆ ಇಲ್ಲ, ಉಪ್ಪು ಇಲ್ಲ, ಅದಿಲ್ಲ ಇಲ್ಲ ಅಂತಂದಾಗ ಗಂಡ ಹೆಂಡರಿಗೆ ಜಗಳ ಬರ್ತಾಯಿತ್ತು, ನಾವು ಇದಿಲ್ಲ ಇದಿಲ್ಲ ಅಂತ. ಇವತ್ತು ಆ ಪ್ರಾಬ್ಲಮೇನೇ ಇಲ್ಲ. ಅವರೇ ನೇರವಾಗಿ ಹೋಗಿ 2,000 ರೂಪಾಯಿ ಇದ್ದಿರೋದನ್ನು ಹೋಗಿ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರ್ಬೋದು, ಕುಟುಂಬನ ಪೋಷಣೆ ಮಾಡ್ಬೋದು. ಇದೊಂದು ಉಪಯುಕ್ತವಾದಂಥ ಕಾರ್ಯಕ್ರಮ. ನಮ್ಮ ಮಾತಾಡೋರು ಹೇಳ್ದಂಗೆ ಕೋಟ್ಯಾಂತರ ರೂಪಾಯಿಗಳು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮನ್ನಾ ಮಾಡ್ತಾರೆ. ಆದರೆ ಈ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಬರೀ ಸುಮಾರು 58-60 ಕೋಟಿಗಳ ಒಳಗಡೆ ಇರ್ತಕ್ಕಂಥ 1,000 ಕೋಟಿಗಳಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲ್ಲ, ಇವರು ನಿಲ್ಲಿಸ್ಬಿಡ್ತಾರೆ ಓಟ್ ಆದಮೇಲೆ ಓಟ್ ತಗೊಂಡು ಅಂತ ಹೇಳಿದ್ರು. ಇವತ್ತು ನಮ್ಮ ಬಡ್ಜೆಟಲ್ಲಿ ಈ ಹೆಣ್ಣು ಮಕ್ಕಳ ಸ್ಕೀಮ್ಗಾಗಿ ರಿಸರ್ವ್ ಮಾಡಿಟ್ಟಿದ್ದಾರೆ. ಇವತ್ತಾಗಿದೆ ಅಂದರೆ ಇದು ನಿಲ್ಲಿಸೋ ಕಾರ್ಯಕ್ರಮ ಅಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತವರೆಗೂ ಇರುತ್ತೋ ಅವತ್ತವರೆಗೂ ಇದಿರುತ್ತೆ. ನಾನು ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ, ಒಂದು ವೇಳೆ ನೀವೇನಾದರೂ ಸರ್ಕಾರ ಇಲ್ಲಿ ಮುಂದಿನ ದಿನಗಳಲ್ಲಿ ಬರಲಿಲ್ಲ, ಬೇರೆ ಸರ್ಕಾರಕ್ಕೆ ಅವಕಾಶ ಕೊಟ್ಟಾಗ ಅವ್ರು ನಿಲ್ಲಿಸ್ಲೂಬಹುದು. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಡವರು ಊಟ ಮಾಡಬೇಕು ಅಂತೇಳಿ ಪ್ರತಿ ಸಿಟಿಯಲ್ಲೂ, ಬೆಂಗಳೂರಲ್ಲ ಹೆಚ್ಚಾಗಿ ಇಂದಿರಾ ಕ್ಯಾಂಟೀನ್ ಮಾಡೋದು. ಇಂದಿರಾ ಕ್ಯಾಂಟೀನಲ್ಲಿ ಭಾಳಷ್ಟು ಜನ ಊಟ ಮಾಡ್ತಾ ಇದ್ರು, ಭಾಳ ಚೆನ್ನಾಗೂ ಇರ್ತಾ ಇತ್ತು, ಭಾಳ ಬಡವರಿಗೆ ಉಪಯುಕ್ತ ಆಗ್ತಾ ಇತ್ತು. ಆಮೇಲೆ ಮೊನ್ನೆ ಗೌರ್ಮೆಂಟ್ ಬಂದಾಗ ನಿಲ್ಸಾಕಿದ್ರು ಕೆಲವು ಕಡೆ. ನಮ್ಮದು ಮುಲ್ಬಾಲ್ ತಾಲೂಕಲ್ಲಿ ಫೌಂಡೇಶನ್ ಹಾಕಿದ್ದು ನಿಂತೋಗಿತ್ತು. ಈಗ ನಮ್ಮ ಸರ್ಕಾರ ಬಂದಿರೋದಕ್ಕೆ ಪುನಃ ನಡೀತಾ ಇದೆ. ಆ ಒಂದು ಇಂದಿರಾ ಕ್ಯಾಂಟೀನ್ದು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ಮತ್ತು ಮಾನ್ಯ ಸಿದ್ದರಾಮಣ್ಣವ್ರಿಗೂ ಪತ್ರದ ಮುಖೇನ ನಾವು ಕಾಂಗ್ರೆಸ್ ಪಕ್ಷದಿಂದ ಮನವಿ ಮಾಡಿದ್ವು. ಶಾಸಕರು ಇಲ್ಲಿರೋರು ಮಾಡಿದ್ರಂತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಇದು ಭಾಳ ಉಪಯುಕ್ತವಾಗದ್ದು. ಬೇಕಾದರೆ ನಮ್ಮ ಸರ್ಕಾರಿ ಕಚೇರಿಗಳು ಮುಲ್ಬಾಲಲ್ಲಿ DYSP ಆಫೀಸ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, PLD ಬ್ಯಾಂಕು, ಇಲ್ಲೆಲ್ಲ ಕೂಡುವಂಥ ಜನ, ಹಳ್ಳಿಗಳಿಂದ ಹೋಗುವಂಥ ಜನ ಅಲ್ಲಿ ಒಂದು 10 ರೂಪಾಯಿಗೆ ಊಟ ಸಿಗುತ್ತೆ ಅಂತಂದರೆ ಭಾಳ ಉತ್ತಮವಾದ ಕಾರ್ಯಕ್ರಮ. ಅಂಥವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಇಲ್ಲಿ ಸೇರಿರ್ತಕ್ಕಂಥ ನಾಯಕರುಗಳೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಕಾರ್ಡನ್ನು ಕೂಡ ಬೇರೆ ಚೇಂಜ್ ಮಾಡ್ತಾ ಇದ್ದಾರೆ. ಐಡೆಂಟಿ ಕಾರ್ಡ್ ಟೈಪ್ ಕೊಡ್ತಾರೆ, ಅದನ್ನು ಎತ್ಕೊಂಡೋಗಿ ನಾವು ಮನೆಗೆ ಹೇಳಿ ಪ್ರತಿ ಮನೆಗೂ ಈ ರೀತಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಈ ಗ್ಯಾರಂಟಿಗಳು ಬರ್ತಾ ಇದೆ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಹೇಳಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ, ಇದು ಒಂದು ರೌಂಡ್ ಮಾಡ್ತೀವಿ. ರೌಂಡ್ ಆದಮೇಲೆ ಹಳ್ಳಿ ಮಟ್ಟಕ್ಕೆ ಹೋಗೋಣ. ಈಗ ಒಂದು ಪ್ರತಿ ಪಂಚಾಯತಿ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೂ ಹೋಗುವಂಥದ್ದು ಕಾರ್ಯಕ್ರಮ ರೂಪಿಸೋಣ ಅಂತೇಳಿ ಹೇಳ್ತಾ, ಪಾಪ ನೀವು ಭಾಳಷ್ಟು ಬೆಳಗ್ಗೆಯಿಂದ ಬಂದು ಕಾದಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ವಂದಿಸ್ತಾ, ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ, ನಮ್ಮ ಪಾಪ ಪೇಪರ್ ಅವರಂತೂ ಭಾಳ ಇವತ್ತು ಮುಂಚೆನೇ ಬಂದುಬಿಟ್ಟು ಕಾದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ. ಆಮೇಲೆ ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ, ಹೌದೌದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.